ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡುವ ಬಗ್ಗೆ ಸಾಕಷ್ಟು ರೀತಿಯ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ವಿರೋಧ ಪಕ್ಷಗಳು ಸಾಕಷ್ಟು ದೊಡ್ಡ ಮಟ್ಟದ ಒತ್ತಾಯವನ್ನು ಆಗ್ರಹವನ್ನು ಕೂಡ ಮಾಡಿದ್ವು, ಹೋರಾಟವನ್ನು ಕೂಡ ರೂಪಿಸಿದ್ವು. ಇದೀಗ ಪಕ್ಷ ಮುಜುಗರವನ್ನು ತಪ್ಪಿಸಿಕೊಳ್ಳೋಕೆ ಪಕ್ಷ ಈಗ ಮುಜುಗರದಿಂದ ತಪ್ಪಿಸಿಕೊಳ್ಬೇಕಾಗತ್ತೆ. ಪಕ್ಷದ ವರ್ಚಸ್ಸಿಗೆ, ಸರ್ಕಾರದ ವರ್ಚಸ್ಸಿಗೆ ಬಿ ನಾಗೇಂದ್ರ ಅವರ ವಿಚಾರ ಡ್ಯಾಮೇಜ್ ಮಾಡ್ತಾ ಇದೆ ಅನ್ನೋದು ಈಗ ಪಕ್ಷಕ್ಕೆ ಮನವರಿಕೆ ಆದಂಥ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಲಾಗುತ್ತೆ ಎನ್ನುವ ಮಾಹಿತಿಗಳಿದ್ದಾವೆ. ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯನ್ನು ತೀವ್ರಗೊಳಿಸಿತ್ತು. ಪಕ್ಷಕ್ಕೆ ಮುಜುಗರ ಆಗಬಾರದು ಎನ್ನುವ ಕಾರಣಕ್ಕಾಗಿ ರಾಜೀನಾಮೆ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ರಾಜೀನಾಮೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಎನ್ನುವ ಮಾಹಿತಿ ಇದೆ. ತನ್ನಿಂದಾಗಿ ಪಕ್ಷಕ್ಕೆ, ತನ್ನಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ ಅಂದರೆ ನಾನೇ ರಾಜೀನಾಮೆ ಕೊಡ್ತೇನೆ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಹೈಕಮಾಂಡ್ ನಾಯಕರು ನಿಜಕ್ಕೂ ಬಿ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ದೆಹಲಿಗೆ ಮುಖ್ಯಮಂತ್ರಿಗಳನ್ನು ಕರೆಸಿಕೊಳ್ತಾ ಇದ್ದಾರಾ ಅಥವಾ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋರಿದ್ದಾರಾ ಗೊತ್ತಿಲ್ಲ. ಬಟ್ ರಾಜ್ಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿರೋದು, ಹೋರಾಟ ಆಗ್ತಾ ಇರೋದು ಬಿ ನಾಗೇಂದ್ರ ರಾಜೀನಾಮೆ ಕಾರಣಕ್ಕಾಗಿ. ಸೊ ಹೀಗಾಗಿ ನಾಗೇಂದ್ರ ರಾಜೀನಾಮೆ ನೀಡೋದು ಬಹುತೇಕ ಪಕ್ಕ ಅನ್ನುವ ರೀತಿಯಲ್ಲಿದೆ. ಬಟ್ ಎಲ್ಲವೂ ಕೂಡ ದೆಹಲಿಯಲ್ಲಿ ನಿರ್ಧಾರ ಆಗುತ್ತೆ. ಮುಖ್ಯಮಂತ್ರಿಗಳು ನಾಳೆ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಹೈಕಮಾಂಡ್ ನಿರ್ದೇಶನ ಏನು ಬರುತ್ತೆ ನೋಡಬೇಕಾಗಿದೆ. ಬಿ ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣದ ಆರೋಪಿಯಾಗಿದ್ದಾರೆ. ಜಾರಿ ನಿರ್ದೇಶನಾಲಯ ಅವರನ್ನು ಅರೆಸ್ಟ್ ಮಾಡಿತ್ತು, ಜೈಲಿಗೂ ಕೂಡ ಕಳಿಸಿತ್ತು. ಈಗ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಇನ್ನು ಸಿ ಐ ಡಿ ಕೂಡ ತನಿಖೆಯನ್ನು ಮಾಡಿ ಕ್ಲೀನ್ ಚಿಟ್ ಕೂಡ ಕೊಟ್ಟಿತ್ತು ಬಿ ನಾಗೇಂದ್ರ ಅವರಿಗೆ. ಆದರೆ ಇಡಿಯಲ್ಲಿ ಈಗಲೂ ಕೂಡ ಕೇಸ್ ಹಾಗೇ ಉಳಿದುಕೊಂಡಿದೆ. ಸೊ ಹೀಗಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹವನ್ನು ಮಾಡ್ತಾ ಇದ್ದಾವೆ. ಆದರೆ ನಾವು ರಾಜೀನಾಮೆಯನ್ನು ತೆಗೆದುಕೊಳ್ಳೋದಿಲ್ಲ ಅಂಥೇಳಿ ಸರ್ಕಾರ ಕೂಡ ಅಷ್ಟೇ ಹಠಮಾರಿ ಧೋರಣೆಯನ್ನು ತೋರಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಇಡೀ ಕಲಾಪ, ಮುಂಗಾರು ಅಧಿವೇಶನ, ರಾಜ್ಯದ ಜನರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕಾಗಿತ್ತು, ಪರಿಹಾರಗಳ ಬಗ್ಗೆ ಗಮನ ಕೊಡಬೇಕಾಗಿತ್ತು. ಆದರೆ ಯಾವುದೇ ಚರ್ಚೆಗಳಾಗಲಿಲ್ಲ. ಕೇವಲ ನಾಗೇಂದ್ರ ರಾಜೀನಾಮೆ ಬಗ್ಗೆನೇ ಬಹಳ ದೊಡ್ಡ ಚರ್ಚೆಗಳಾಯಿತು, ಹೋರಾಟಗಳಾಯಿತು. ಸದನದ ಒಳಗೆ, ಸದನದ ಹೊರಗೂ ಕೂಡ ವಿಪಕ್ಷಗಳು ಹೋರಾಟವನ್ನು ರೂಪಿಸಿದ್ವು. ಸೊ ಹೀಗಾಗಿ ಇಷ್ಟೆಲ್ಲ ಮುಜುಗರಕ್ಕೆ ಸಿಲುಕುವ ಬದಲಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಂದುಕೊಳ್ಳಲಾಗಿದೆ.